ಒಬ್ಬ ರಾಜಕಾರಣಿ. ನಿಮಗೆ ನಾವು ಮಂಡ್ಯ ಕೊಡಲ್ಲ, ಬೇರೆ ಕಡೆ ನಿಂತ್ಕೊಳ್ಳಿ ಅಂದ್ರೆ ಅವಕಾಶನ ಬಿಡ್ತಾರ? ಯಾರಾದ್ರೂ ಬಿಡ್ತಾರಾ? ಅಲ್ಲ, ಹೆಸರುಗಳು ಬೇಡ, ಯಾರಾದ್ರೂ ನಿಂತ್ಕೊಳ್ತಾರ? ಬಿಡ್ತಾರ ಅವಕಾಶನ? ಯಾರು ಬಿಡಲ್ಲ. ಮತ್ತೆ ನಾನು ಯಾಕೆ ಬೇಡ ಅಂದೆ? ನಾನು ಯಾಕೆ ಅವ್ ಯಾವುದು ನನಗೆ ಬೇಡ. ನಾನು ಇದ್ರು ನಿಂತ್ರು ಗೆದ್ರು ಸೋತ್ರು ಏನೇ ಇದ್ರು ಮಂಡ್ಯದಲ್ಲೇ ಅಂತ ನಾನು ಹೇಳ್ತಿಲ್ವಾ? ಮಂಡ್ಯ ಬಿಟ್ರೆ ನನಗೆ ರಾಜಕಾರಣ ಬೇಡ ಅಂತಾನೆ ನಾನು ಹೇಳಿದ್ದೀನಿ. ಇವತ್ತಿಗೂ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. ಮಂಡ್ಯ ಕ್ಷೇತ್ರ ನಮ್ಗೆ ಬರೀ ಒಬ್ಬ ರಾಜಕೀಯವಾಗಿ ನಮ್ಗಿರೋ ಸಂಬಂಧ ಅಲ್ಲ. ಮಂಡ್ಯ ಅಂದ್ರೆ ನಮಗೆ ಅದೊಂದು ಭಾವನೆ, ಅದೊಂದು ಪ್ರೀತಿ, ಅದೊಂದು ಅಭಿಮಾನ. ನಾನು ಏನಕ್ಕೆ ಇದನ್ನ ಹೇಳಿದೆ ಅಂದ್ರೆ, ಮಂಡ್ಯ ಜಿಲ್ಲೆಯಲ್ಲಿ ನಾನಿದ್ದಾಗ ನನಗೆ ಅಂಬರೀಷ್ ಅವರು ನನ್ನ ಜೊತೆಯಲ್ಲಿ ಇದ್ದಾಗೆ ನನ್ನ ಭಾವನೆ. ಅಲ್ಲಿ ನಾನು ಪ್ರತಿಯೊಂದು ಸಲ ಹೋದಾಗ ಜನ ನನಗೆ ಕೊಡೋ ಪ್ರೀತಿ ಇದೆಯಲ್ಲ, ಅವ್ರು ನನಗೆ ಅಲ್ಲಿಂದ ಬೆನ್ ತಟ್ಟಿ ಆಶೀರ್ವಾದ ಮಾಡೋ ಹಾಗೇನೆ ನನಗೆ ಒಂದು ಅನಿಸಿಕೆ ನನ್ನದು. ಇದರಲ್ಲಿ ನಂದು ಯಾವುದು ಸ್ವಾರ್ಥ ಏನಿಲ್ಲ. ಸ್ವಾರ್ಥ ಇದೆ ಅಂದ್ರೆ ಅದು ನನಗೆ ಮಂಡ್ಯನೇ ಬೇಕು, ಇನ್ ಯಾವುದೋ ಬೇಡ ಅಂತಾನೆ ನಾನು ಹೇಳಿದ್ದೀನಿ. ಮಂಡ್ಯ ಬಿಟ್ಟು ನನಗೆ ಇನ್ಯಾವುದೂ ಬೇಡ. ಅದು ಅವತ್ತೇ ಆಗ್ಲಿ, ಇವತ್ತು ಆಗ್ಲಿ, ನಾಳೆ ಆಗ್ಲಿ, ಮುಂದಕ್ಕೆ ನಾವಿರೋವರೆಗೂ ಆಗ್ಲಿ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಇವತ್ತು ಬದಲಾದ ಒಂದು ರಾಜಕೀಯ ಪರಿಸ್ಥಿತಿ ನಿಮ್ಮೆಲ್ರಿಗೂ ಗೊತ್ತು. ಮಂಡ್ಯದಲ್ಲಿ ಯಾವತ್ತೂ ಯಾವುದು ಸುಲಭವಾಗಿ ನಡೆದಿಲ್ಲ. ನನ್ನ ಚುನಾವಣೆ ನಿಮ್ಗೆ ಅನಿಸ್ಬೋದು, ಬಟ್ ಅದರಲ್ಲಿ ಎಷ್ಟು ಕಷ್ಟ ಇತ್ತು, ಏನೇನು ಸವಾಲುಗಳಿತ್ತು ನಾನು ಆವತ್ತಿನ ದಿನ ಎದುರಿಸಿದ್ದು ಅಂತ ನಿಮಗೆ ಗೊತ್ತಿದೆ. ಅದಕ್ಕಿಂತ ಒಂದು ಹೆಚ್ಚಿನ ಸವಾಲು ಇವತ್ತು ನಮ್ಮ ಮುಂದೆ ಇದೆ. ಆದರೆ ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ, ನಿಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳದೆ, ನಿಮ್ಮನ್ನ ನೋಯಿಸಿ ಯಾವುದೇ ನಿರ್ಧಾರ ಸುಮಲತಾ ಅಂಬರೀಷ್ ತಗೊಳ್ಳಲ್ಲ. ನಾನು ಒಂದು 2 ತಿಂಗಳ ಹಿಂದೆ ನಾನು ಮಂಡ್ಯದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, ಮಂಡ್ಯ ಮಣ್ಣಿನ ಋಣ, ಆ ಗುಣ ಎಂದಿಗೂ ಬಿಡೋ ಪ್ರಶ್ನೆನೇ ಇಲ್ಲ. ನಾವು ಏನೇ ಇದ್ರೂ ರಾಜಕೀಯ ಇರುತ್ತೆ, ಇರಲ್ಲ, ಅಧಿಕಾರ ಬರುತ್ತೆ ಹೋಗುತ್ತೆ, ಬೇರೆ ವಿಚಾರ. ಆದರೆ ನಮ್ಮ ಏನೇ ಇದ್ರೂ ನಮ್ಮ ಸಂಬಂಧ, ನಮ್ಮ ಒಂದು ರಾಜಕೀಯವಾದ ಒಂದು ನಿರ್ಧಾರಗಳು ಎಲ್ಲವೂ ಮಂಡ್ಯದ ಜೊತೆಲೇ ಅದು ಇರುತ್ತೆ ಹೊರತು ಎಲ್ಲೂ ಇರಲ್ಲ. ಆದರೆ ನನಗೆ ನೀವೆಲ್ಲ ಇವತ್ತು ಬಂದು ನಿಮ್ಮ ಅನಿಸಿಕೆಗಳನ್ನ ಹೇಳಿದ್ದೀರಿ. ನಾನು ಇದರ ಬಗ್ಗೆ ಒಂದಷ್ಟು ಚರ್ಚೆನ ಮಾಡಬೇಕು. ನಾನು ಏನೇ ನಿರ್ಧಾರ ತಗೊಂಡ್ರು ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮನ್ನು ನೋಯಿಸುವಂಥ ನಿರ್ಧಾರ ಯಾವತ್ತೂ ನಾನು ತಗೊಳ್ಳಲ್ಲ. ಸುಮಲತಾ ಅಂಬರೀಷ್ ಯಾವತ್ತೂ ಆ ಕೆಲಸವನ್ನ ಮಾಡಲ್ಲ. ನಾನು ಇವತ್ತಿನ ದಿನ ನೀವೆಲ್ಲರೂ ಬಂದಿದ್ದೀರಾ, ಅದಕ್ಕೆ ನಾನು ಯಾವ ಮಾತುಗಳಲ್ಲಿ ನಾನು ಅದನ್ನ ಕೃತಜ್ಞತೆಗಳನ್ನು ಹೇಳಬೇಕು ಅಂತ ನನ್ನಲ್ಲಿ ಆ ಮಾತುಗಳೇ ಇಲ್ಲ. ಆದ್ರೆ ನಮ್ಮನ್ನ ನಂಬ್ಕೊಂಡು ಇನ್ನಷ್ಟು ಲಕ್ಷಾಂತರ ಜನ ಇದ್ದಾರೆ, ಮಂಡ್ಯದಲ್ಲಿದ್ದಾರೆ. ಅವ್ರು ಎಲ್ಲರನ್ನೂ ಉದ್ದೇಶಿಸಿ ನಾನು ಮಾತಾಡಬೇಕಾಗಿದೆ. ನನ್ನ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ನಾನು ಮಂಡ್ಯದಲ್ಲೇ ಒಂದು ಸಭೆಯನ್ನು ಕರೆದು ನೀವೆಲ್ಲರ ಒಂದು ಸಮ್ಮುಖದಲ್ಲೇ ನಾನು ಎಲ್ಲವನ್ನ ಒಂದು ಸ್ಪಷ್ಟನೆ ಕೊಡ್ತೀನಿ. 1-2 ದಿನಗಳ ಕಾಲಾವಕಾಶ ನನಗೂ ಕೊಡಿ. ನಾನು ಎಲ್ಲರ ಜೊತೆಯಲ್ಲಿ ಒಂದು ಸಮಾಲೋಚನೆ ಮಾಡಿ ಒಂದಷ್ಟು ನಮ್ಮೊಂದಿಗಿರೋ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಮಂಡ್ಯದಲ್ಲೇ ಬಂದು ನಾನು ಇದೇ 3ನೇ ತಾರೀಕಿಗೆ ಬರ್ತೀನಿ. 3ನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ. ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಹೇಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಪಡಿತೀನಿ. ನಾನು ಹೇಳ್ತಾ ಇದ್ದೀನಿ ಪದೇ ನಿಮ್ಮನ್ನು ಬಿಟ್ಟು ಯಾವ ನಿರ್ಧಾರ ನಾನು ತಗೊಳ್ಳೋದಿಲ್ಲ. ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಈ ಪ್ರೀತಿ ಆಶೀರ್ವಾದ ಇದೇ ನಮಗೆ ಶ್ರೀರಕ್ಷೆ. ನಿಜಕ್ಕೂನು ಅಂಬರೀಷ್ ಅವರು ಮಾಡಿದಂಥ ಒಂದು ಸೇವೆ, ಆ ಪುಣ್ಯ ನಮಗೂ ಸಿಕ್ಕಿದೆ. ನಿಮ್ಮಗಳ ಪ್ರೀತಿ ಆಶೀರ್ವಾದ ನಮಗೂ ಸಿಕ್ಕಿದೆ. ಇದು ಎಂದೆಂದಿಗೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.